ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೋಬ 5ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೀನ ಸ್ಥಿತಿಯವರನ್ನು ಉನ್ನತಿಗೆ ಏರಿಸಿ, ದುಃಖಿಸುವವರನ್ನು ನಿರಾಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಉನ್ನತ ಸ್ಥಾನಕ್ಕೆ ಕರ್ತನು ನಮ್ಮನ್ನು ಕೊಂಡು ಹೋಗುವವನಾಗಿದ್ದಾನೆ ಎಂದು ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಆತನು ಮಾತನಾಡುವವನಾಗಿದ್ದಾನೆ. ಹೀನ ಸ್ಥಿತಿಯಲ್ಲಿ ನಡೆದು ಹೋಗ್ತಾ ಇದ್ದಂತಹ ಜನರನ್ನ ಕರ್ತನ ಏನ್ ಮಾಡುವವನಾಗಿದ್ದಾನೆ? ಹೆಚ್ಚಿಸುವವನಾಗಿದ್ದಾನೆ, ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ, ಆಶೀರ್ವದಿಸುವವನಾಗಿದ್ದಾನೆ. ದಾವಿದನನ್ನು ನಾವು ನೋಡುವಾಗ, ದಾವಿದನು ಕುರಿಗಳ ಹಿಂದೆ ಹೋಗ್ತಾ ಇದ್ದಂತಹ ದಾವಿದನು, ಕುರಿಗಳ ಮಂದೆಯನ್ನ ಕಾಯ್ತಾ ಇದ್ದಂತಹ ದಾವಿದನು, ತನ್ನ ತಂದೆಯ ಕುರಿಗಳನ್ನ ನೋಡಿಕೊಳ್ತಾ ಇದ್ದಂತಹ ದಾವಿದನು, ಅವನನ್ನ ದೇವರು ತೆಗೆದು ಏನ್ ಮಾಡುವವರಾಗಿದ್ದಾರೆ? ರಾಜನನ್ನಾಗಿ ಮಾಡುವವರಾಗಿದ್ದಾರೆ, ಅರಸನನ್ನಾಗಿ ಮಾಡುವವರಾಗಿದ್ದಾರೆ. ಅವನ ಮೇಲೆ ರಾಜನ ಒಂದು ಕಿರೀಟವನ್ನ ಇಡುವವರಾಗಿದ್ದಾರೆ. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇವತ್ತು ಹೀನವಾಗಿರಬಹುದು, ಕರ್ತನು ನಮ್ಮನ್ನ ಉನ್ನತವಾದ ಕಾರ್ಯಗಳಲ್ಲಿ ಕರ್ತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ದೇವರೇ, ನೀನ್ ನನ್ನ ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ಯಾಬೇಚನನ್ನ ಆಶೀರ್ವದಿಸಿದ ಹಾಗೆ, ಯಾಬೇಚನ ಇರುವಂತಹ ಕಾರ್ಯಗಳನ್ನು ನೀವು ಆಶೀರ್ವದಿಸಿದ ಹಾಗೆ, ದಾವೀದನನ್ನು ನೀವು ಆಶೀರ್ವದಿಸಿದ ಹಾಗೆ, ದೇವರೇ, ನನ್ನ ನೀವು ಆಶೀರ್ವದಿಸಿರಿ, ನನ್ನ ಕುಟುಂಬವನ್ನು ನೀವು ಆಶೀರ್ವದಿಸಿರಿ, ನನ್ನ ಕುಟುಂಬವನ್ನು ಉನ್ನತವಾದ ಕಾರ್ಯಗಳಲ್ಲಿ ನೀವು ನಡೆಸಿರಿ, ನನ್ನ ಕುಟುಂಬ ಜೀವಿತವನ್ನು ನೀನು ಆಶೀರ್ವದಿಸು, ನನ್ನ ಮಕ್ಕಳನ್ನ ಉನ್ನತ ಕಾರ್ಯಗಳಲ್ಲಿ ನೀನು ನಡೆಸು ಎಂದು ಹೇಳುವಾಗ, ಕರ್ತನಾತ್ಮನು ನಮ್ಮನ್ನ ಉನ್ನತವಾದ ಕಾರ್ಯದಲ್ಲಿ ದೇವರು ನಮ್ಮನ್ನ ಆತನ ನಡೆಸುವವನಾಗಿದ್ದಾನೆ. ದುಃಖಿಸುವಂತಹ ಕಾರ್ಯಗಳಲ್ಲಿ ದೇವರು ನಮಗೆ ಒಂದು ಸಮಾಧಾನವನ್ನು ಕೊಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಹಾಗರಳು ಕಣ್ಣೀರನ್ನು ಇಡುವಾಗ ಕರ್ತನು ಆಕೆಗೆ ಏನ್ ಮಾಡಿದನು? ಸಹಾಯವನ್ನ ಮಾಡಿದನು. ಅನ್ನಳು ಕಣ್ಣೀರನ್ನು ಇಡುವಾಗ ದೇವರ ಆಕೆಗೆ ಸಹಾಯವನ್ನ ಮಾಡಿದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ದುಃಖ ಅನುಮತದ ಕ್ರಿಯೆ ಮಾಡುವಾಗ ದೇವರು ನಮ್ಮ ಸಂಗಡಿಗನಾಗಿದ್ದು ಉತ್ತಮವಾದ ಸ್ಥಳದಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿನಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನೀವು ಕಾರ್ಯವನ್ನ ಮಾಡಿ ಅಪ್ಪ, ದುಃಖಿಸುವಂತಹ ನಿನ್ನ ಜನರನ್ನ, ಹೀನ ಸ್ಥಿತಿಯಲ್ಲಿರುವ ನಿನ್ನ ಜನರನ್ನ ಉನ್ನತಿಗೇರಿಸಿ ಉತ್ತಮವಾದ ಕಾರ್ಯಗಳಲ್ಲಿ ನೀವು ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.